ಹಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಕೇಳ್ತಾ ಇರೋ ಥರ ಅಮ್ಮ ಮಗನ ಕೇದಾಟದ ಕಥೆನ ತಗೊಂಡು ಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದು ನವೀನ್ ಹಾಗೂ ಅವರ ಅಮ್ಮನ ಕೇದಾಟದ ಕತೆ. ನವೀನ್ ಹಾಗೂ ಅವರ ಹೆಂಡತಿ ರಂಜಿತಾ ಬೆಂಗಳೂರಲ್ಲಿ ವಾಸವಾಗಿರ್ತಾರೆ. ಹುಟ್ಟೂರು ಬೇರೆ ಆಗಿದ್ರು ಕೆಲಸದ ಕಾರಣದಿಂದಾಗಿ ಬೆಂಗಳೂರಲ್ಲೇ ಸ್ಟೇ ಆಗಿರೋದಾಗಿರುತ್ತೆ. ಅವರ ಅಮ್ಮ ಅಪ್ಪ ಹಾಗೆ ಅವರ ಅಣ್ಣಂದ್ರೆಲ್ಲ ಹುಟ್ಟೂರಲ್ಲಿ ಇರ್ತಾರೆ. ಒಂದಿನ ರಂಜಿತಾ 10 ದಿನದ ಮಟ್ಟಿಗೆ ತವರೂರಿಗೆ ಹೋಗ್ತಾಳೆ. ನವೀನ್ ಆಗ ಊಟ ತಿಂಡಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಮ್ಮನಿಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿರ್ತಾನೆ. ಮನೆಯಲ್ಲಿ ದೊಡ್ಡ ಸೊಸೆ ಇರೋ ಕಾರಣದಿಂದಾಗಿ ಅಮ್ಮ ಹೋಗ್ಬರೋಣ, ಹಾಗಾದರೆ ನನ್ನ ಮಗ ಒಬ್ಬನೇ ಇರ್ತಾನೆ ಅಂತ ಹೇಳಿ ಬೇಗ ರೆಡಿಯಾಗಿ ಬೆಂಗಳೂರಿಗೆ ಹೊರಟೆ ಬಿಡ್ತಾರೆ. ಆದಿತ್ಯವಾರ ಆಗಿದ್ರಿಂದಾಗಿ ನವೀನ್ ಕೂಡ ಮನೆಯಲ್ಲೇ ಇರ್ತಾನೆ. ಹಾಗೆ ಬಸ್ ಸ್ಟಾಪಿಗೆ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾನೆ. ಬಂದು ಅಮ್ಮನ ನೋಡಿ ಖುಷಿಯಾಗಿ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅಮ್ಮ ಕೋಣೆ ಒಳಗೆ ಹೋಗಿ ತಮ್ಮ ಬ್ಯಾಗ್ ಇಟ್ಟು ಮನೆಯಲ್ಲಿಡೋ ಅಂತ ಸೀರೆ ಹಾಗೆ ರೌಕೆನ ಧರಿಸಿ ಹೊರಗೆ ಬರ್ತಾರೆ. ಅಮ್ಮನ ದೇಹ ಹಾಗೆ ಬಟ್ಟೆಯ ಸುವಾಸನೆ ಮನೆ ತುಂಬಿಕೊಂಡಾಗ ನವೀನ್ಗೆ ಒಂಥರ ಸಮಾಧಾನ. ಅವನು, ಅಮ್ಮ ನೀನು ಬಂದು ಹೊಟ್ಟೆಗೆ ಚಿಂತೆ ಇಲ್ದಂತಾಯ್ತು ನೋಡಮ್ಮ ಅಂತಾನೆ. ಅದಕ್ಕೆ ಅಮ್ಮ, ಓ ಹಾಗಾದ್ರೆ ನಾನು ನಿಂಗೆ ಮನೆ ಕೆಲಸದೋಳು ಅಂದಂಗಾಯ್ತು ಅಂತ ಅಡುಗೆ ಕೋಣೆಗೆ ಹೋಗ್ತಾರೆ. ಎಲ್ಲೆಲ್ಲಿ ಏನೇನಿದೆ ಎಂದು ನೋಡಿಕೊಳ್ತಾ ಮಧ್ಯಾಹ್ನದ ಅಡುಗೆ ಶುರು ಮಾಡ್ತಾರೆ. ನವೀನ್ ಅವತ್ತಿನ ಪೇಪರ್ ಓದ್ತಾ ಕೂತ್ಕೊಂಡಿರ್ತಾನೆ. ಆದರೆ ಅವನ ಕಣ್ಗಳು ಅಮ್ಮನ ದೇಹದ ಹಿಂದಿನ ಭಾಗನ ಗಮನಿಸ್ತಾ ಇತ್ತು. ಮನೆಯಲ್ಲಿ ಕಾಟನ್ ಸೀರೆ ರೌಕೆಯಲ್ಲಿ ಅಮ್ಮನ 50ರ ದೇಹ ಸುಂದರವಾಗಿ ಕಾಣಿಸ್ತಿತ್ತು. 3 ಹೆತ್ತ ದೇಹ ಇನ್ನೂ ಮಾದಕವಾಗಿತ್ತು. ಭುಜ ಅಗಲವಾದ ಬೆನ್ನು, ನಂತರ ತೆರುವಾದ ಸೊಂಟ, ಹಾಗೆ ಕೆಳಗಡೆ ಕೊಬ್ಬಿದ ಟೈರಂತೆ ಇರುವ ಕುಂಡೆಗಳು ಅರಳಿಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಳಗೆ ದಪ್ಪ ತೊಡೆಯಿಂದ ಸುಪುರವಾದ ಕಾಲುಗಳು ಒಟ್ಟಾರೆಯಾಗಿ ನೋಡುವಾಗ ಮೊಟ್ಟೆಯಾಕಾರದಂತೆ ಕಾಣುತ್ತಿತ್ತು. ತಾನು ಚಿಕ್ಕವನಿರುವಾಗ ಅಮ್ಮನಿಗೆ ಮುತ್ತಿಕ್ಕಿ ಮೊಲೆಗಳನ್ನು ಹೆಚ್ಚುಗುತ್ತಿದ್ದ. ಅವನ ಬೆರಸು ಕೈ ಆಟಕ್ಕೆ ಅಮ್ಮನ ಮೊಲೆಗಳು ನಿಮಿರಿ ಕೈಗೆ ರವಿಕೆಯ ಮೇಲಿನಿಂದ ಸಿಕ್ಕುತ್ತಿತ್ತು. ಅಮ್ಮ ಮಾತಾಡದೆ ಮಗನ ಕೈವರ್ಧನ ಸುಖ ಅನುಭವಿಸುತ್ತಿದ್ದ. ಆವಾಗ ಧೈರ್ಯ ಇಲ್ಲದೆ ಅದು ಅಷ್ಟಕ್ಕೆ ನಿಂತಿತ್ತು. ಈಗ ಬ್ರಾ ಹಾಕದೇ ಇರೋ ಬೆನ್ನು ಹಾಗೆ ಸೊಂಟ ಕುಂಡಿಗಳನ್ನು ನೋಡುತ್ತಾ ನವೀನ್ಗೆ ಹಳೆಯ ನೆನಪು ಕಾಡುತ್ತಾ ಅವನ ತುಮ್ನೆ ನಿಗುರಲಾರಂಭಿಸಿತು. ರವಿಕೆಯ ಒಳಗಿರುವ ಉಬ್ಬಿದ ಮೊಲೆಗಳು ನವೀನನನ್ನು ಕೇಯಲು ಬಾಬಾ ಎಂದು ಆಹ್ವಾನಿಸುತ್ತಿತ್ತು. ಅಮ್ಮ, ಏನೋ ನವಿ, ರಂಜಿ ಇಲ್ಲ ಅಂತ ಬೇಜಾರೇನೋ, ನೀನು ಯಾಕೆ ಅವಳ ಜೊತೆ ಹೋಗ್ಲಿಲ್ಲ ಅಂತ ಕೇಳಿದ್ರು. ಹಾಗೆ ಅವನು, ಇಲ್ಲಮ್ಮ, ನನಗೆ 10 ದಿನ ಅಲ್ಲ ರಜೆ ಸಿಗೋದು ಕಷ್ಟ, ಅದಕ್ಕೆ ನೀನು ಹೋಗ್ಬಾ ಅಂತ ಹೇಳಿ ಹೇಳಿದೆ. ಕಷ್ಟವಾಯ್ತೇನಮ್ಮ ನಿನಗೆ ಬರಲಿಕ್ಕೆ ಎಂದು ಕೇಳಿದೆ. ಇಲ್ಲ, ನಿಮ್ಮ ಅತ್ತಿಗೆ ಇದ್ಲಲ್ಲ, ಹಾಗಾಗಿ ಏನೋ ತೊಂದರೆ ಇರಲಿಲ್ಲ, ಅದಕ್ಕೆ ಬೇಗ ಬಂದ್ಬಿಟ್ಟೆ ಅಂತ ಹೇಳಿದ್ರು. ಹಾಗೆ, ಥ್ಯಾಂಕ್ಸ್ ಅಮ್ಮ, ನೀನು ಬಂದಿದ್ದಕ್ಕೆ ಒಳ್ಳೆಯದಾಯಿತು, ಇಲ್ಲಾಂದರೆ ನಾನು ಹೋಟೆಲ್ ಊಟನೇ ಗತಿಯಾಗಿತ್ತು. ಏಯ್ ಯಾಕೋ ಹಾಗೆ ಹೇಳ್ತೀಯ, ನಾನು ಬರಲ್ವೇನೋ ಎಂದು ಅಮ್ಮ ತಿರುಗಿ ನಗ್ತಾ ಹೇಳಿದ್ರು. ಸಂಜೆ ಎದ್ದು ಅಮ್ಮನ ಬಳಿ ಹೋಗಿ ಹಿಂದಿನಿಂದ ಅಪ್ಪಿ ಹಿಡ್ಕೊಂಡು ಥ್ಯಾಂಕ್ಸ್ ಎಂದು ಅಮ್ಮನ ಕೆನ್ನೆಗೆ ಮುತ್ತಿಕ್ದ. ಸಾಕು ಸಾಕು ಬಿಡು, ನಾನು ನಿನ್ನ ಅಮ್ಮ ಅಲ್ವೇನೋ ನವಿ ಅಂತ ತಲೆ ಸವರಿ ರತ್ನಮ್ಮ ಹೇಳಿದ್ರು. ಮಗ ಬಂದು ಅಪ್ಪಿಕೊಂಡಾಗ ಮೈ ಜುಮ್ ಅಂದಿತ್ತು. ನವೀನ್, ಎಷ್ಟೋ ದಿನಗಳಾಯಿತು ಅಮ್ಮ ನಿನ್ನ ಅಪ್ಪಿಕೊಳ್ಳದೆ, ನಿನ್ನ ಪರಿಮಳವೇ ಬೇರೆ ಎಂದ. ಅಮ್ಮನ ಕೊರಳು ಮೂಸಿ ಮೂಸಿ ಮೂತಿಕ್ಕುತ್ತಿದ್ದ. ನವೀನ್, ರಂಜು ಪರಿಮಳ ಇಲ್ವೇನೋ ಅಂತ ಅಮ್ಮ ಹೇಳಿದ್ರು. ಹಾಗೆ ಅವನು, ಬಿಡಮ್ಮ, ನಿನ್ನ ಪರಿಮಳ ಇಲ್ಲ, ನಿನ್ನ ಅಪ್ಪಿಕೊಂಡಾಗ ಸಿಗೋ ಸುಖಾನೇ ಬೇರೆ, ಅದು ಅವಳಲ್ಲಿಲ್ಲ ಅಂದ. ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ, ನೀನು ಒಂಥರ ಬೇರೆ ಕಣಮ್ಮ ಅಂತ ಹೇಳಿ ಹೇಳ್ದ. ಬಿಡೋ, ಸುಮ್ಮನೆ ನನಗೆ ಬೆಣ್ಣೆ ಹಚ್ಚಬೇಡ. 26 ವಯಸ್ಸಿನ ಹೆಣ್ಣಿನ ದೇಹನೇ ಬೇರೆ ಇರುತ್ತೆ, ಒಳ್ಳೆ ರಬ್ಬರ್ ಚೆಂಡಿನಂತೆ ಇರುತ್ತೆ ಅಂತ ರತ್ನಮ್ಮ ನಾಚಿ ಹೇಳಿದ್ರು.
ಅಮ್ಮ ನೀನು ಭಾರಿ ಜೂಟಿ ಇದೀಯ. ನಿನ್ನ ಸೊಸೆದು ರಬ್ಬರ್ ಬಾಲ್ ಅಂತೀಯ, ನಿನ್ನದು ಒಳ್ಳೆ ಫುಟ್ಬಾಲ್ ಥರ ಇದೆ ಎಂದು ಅಮ್ಮನ ಮೊಲೆಗಳನ್ನು ರವಿಕೆಯ ಮೇಲಿನಿಂದಲೇ ಹಿಚುಕುತ್ತಾ ಹೇಳಿದ. ಥೂ ಹೋಗೋ, ಅಮ್ಮನಿಗೆ ಹಾಗೆಲ್ಲ ಹೇಳಬಾರ್ದು ಅಂದು ರತ್ನಮ್ಮ ನಾಚಿ ಅಂದರು. ಅಮ್ಮನ ಮಲೆ ಹಿಚ್ಚುಕೊತ್ತಾ 10 ವರ್ಷಗಳ ಹಿಂದೆ ಇದಕ್ಕಿಂತ ದೊಡ್ಡದಾಗಿತ್ತು. ಅಪ್ಪನ ಕೈ ಕರಾಮತ್ತೇನೋ ಇಂದು ಸ್ವಲ್ಪ ಚಿಕ್ಕದಾಗಿದೆ ಎಂದು ಮತ್ತೆ ಅದ್ಮಿ ಹೇಳಿದ. ಓಕೆ, ಅದೆಲ್ಲ ಬಿಡಮ್ಮ, ನೀನು ಇಲ್ಲಿ ಇರೋ 10 ದಿನನೂ ಸುಖವಾಗಿ ಇರಬೇಕು ಮಗನ ಜೊತೆ ಅಮ್ಮ ಎಂದು ಹೊಟ್ಟೆ ಗ್ರಿಪ್ಪಾಗಿ ಮುಟ್ಟಿ ತನ್ನ ದಪ್ಪ ದೊಣ್ಣೆಯನ್ನು ಅಮ್ಮನ ತಿಕ್ಕಕ್ಕೆ ಉಜ್ಜಿದ. ರತ್ನಮ್ಮ ಕಣ್ಣು ಮುಚ್ಚಿ ಮಗನ ದಂಡದ ಸ್ಪರ್ಶ ಸುಖ ಆಹ್ಲಾದಿಸಿದ್ರು. ಅಡಿಗೆ ಬೇಗ ಮಾಡಿ ರತ್ನಮ್ಮ ಹಾಗೂ ಮಂಜು ಊಟ ಮಾಡಿದ್ರು. ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ತೂಗಲಾರಂಭಿಸ್ತು. ರತ್ನಮ್ಮ, ಸಂಜು ನಾನು ಸ್ವಲ್ಪ ಹೊತ್ತು ಮಲಗ್ತೀನಪ್ಪ ಅಂದರು. ಅವನು, ಅಮ್ಮ ನಾನು ಮಲಗ್ತೀನಿ, ರಜೆ ಅಲ್ವಾ, ನನಗೂ ಕೆಲಸ ಇಲ್ಲ, ಬಾ ನನ್ನ ರೂಮಲ್ಲೇ ಮಲಗೋಣ ಅಂದು ಕರೆದ. ಬೇಡಪ್ಪ, ನೀನು ನಿನ್ನ ರೂಮಲ್ಲೇ ಮಲ್ಕೋ, ನಾನು ಇಲ್ಲೇ ಮಲಗ್ತೀನಿ ಅಂದು ನಾಚಿ ಹೇಳಿದ್ರು. ಬಾಮ, ನಾನು ನಿನ್ನ ಮಗ ಎಂದು ಕೈನ ಹಿಡ್ಕೊಂಡು ಕರೆದುಕೊಂಡು ಹೋದ. ರತ್ನಮ್ಮ ಮೊದಲ ರಾತ್ರಿ ಬೆಡ್ರೂಮಿಗೆ ಪತಿಯ ಜೊತೆ ಹೋಗುವಂತೆ ನಾಚಿದ್ರು. ಬಾ ಮಲ್ಕೊಳ್ಳೋಣ ಎನ್ನುತ್ತಾ ಇಬ್ಬರು ದೊಡ್ಡ ಡಬಲ್ ಹಾಸಿಗೆಯಲ್ಲಿ ಮಲಗಿದ್ರು. ಓಹ್ ಅಮ್ಮ, ನನಗೆ ತುಂಬ ಸಂತೋಷ ಆಗ್ತಾ ಇದೆ, ನಾನು ನೀನು ಒಂದೇ ಹಾಸಿಗೆಯಲ್ಲಿ ಎಂದು ರತ್ನಮ್ಮನನ್ನು ಅಪ್ಪಿಕೊಂಡು ಲೊಚ ಲೊಚ ಮುತ್ತಿಕ್ತಾ ಹೇಳ್ದ. ರತ್ನಮ್ಮನು ತುಂಬ ಉತ್ಸಾಹದಿಂದ ಮಗನನ್ನು ತತ್ಕೊಂಡ್ರು. ಇವತ್ತು ನೀನು ನನಗೆ ಬೇಕಮ್ಮ, ಎಷ್ಟು ದಿನಗಳ ಆಸೆ ನನ್ನದು ಗೊತ್ತಾ ಎಂದು ರತ್ನಮ್ಮನ ದಪ್ಪ ತುಟಿಗೆ ಮುತ್ತಿಕ್ಕಿದ. ತುಟಿಗಳನ್ನು ತನ್ನ ಬಾಯೊಳಗೆ ತೆಗೆದುಕೊಂಡು ಚ್ವಿಂಗಮ್ ಜಗಿದ ಹಾಗೆ ಮೃದುವಾಗಿ ಜಗಿಯುತ್ತಿದ್ದ. ರತ್ನಮ್ಮನಿಗೆ ಎಷ್ಟೋ ವರ್ಷಗಳ ನಂತರ ತರುಣನ ಬಿಸಿ ಬಿಸಿ ತುಟಿ ದೇಹ ಸೌಂದರ್ಯವನ್ನು ಹೀರುತ್ತಿತ್ತು. ರತ್ನಮ್ಮನ ದೇಹವು ಅದಕ್ಕೆ ಸ್ಪಂದಿಸುತ್ತಿತ್ತು. ನವೀನ್ ತನ್ನ ನಾಲಿಗೆಯ ಒಳಗೆ ತೂರಿಸಿ ರತ್ನಮ್ಮನ ನಾಲಿಗೆಯ ಎಂಜಲು ಎಳೆದುಕೊಳ್ಳುತ್ತಿದ್ದ. ತುಟಿಯನ್ನು ಸೀಬುತ್ತಲೇ ನವೀನನ ಕೈಗಳು ರತ್ನಮ್ಮನ ಕಾಚದ ಮೇಲೆ ಹೋಗಿತ್ತು. ಹಾಗೆ ಕೈಯನ್ನು ಚಪಾತಿ ಕಲಸಿದ ಹಾಗೆ ಅಲ್ಲಿಯೇ ಸವರುತ್ತಾ ಇದ್ದ. ಹಾಗೆ ಮಾಡುತ್ತಾ ಮಾಡುತ್ತಾ ರತ್ನಮ್ಮನು ಒಳ್ಳೆ ಸುಖವನ್ನು ಅನುಭವಿಸ್ತಾ ಇದ್ಲು. ಹೆಚ್ಚು ವರದನಕ್ಕೆ ಒಳಗಾಗದೇ ಇದ್ದರಿಂದ ಜಡ್ಡುಗಂಟಿದಂತಾಗಿತ್ತು. ಕೈ ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸುವಾಗ ರತ್ನಮ್ಮನಿಗೆ ಅಲ್ಲಿಲ್ಲದ ಸುಖ. ರತ್ನಮ್ಮನು ಕಣ್ಣು ಮುಚ್ಚಿ ಸಿಹಿ ಮುತ್ತು ಹಾಗೂ ಕೈ ಕೆಲಸವನ್ನು ತನ್ನ ಕಾಮ ತುಂಬಿದ ದೇಹದ ಮೇಲೆ ಅನುಭವಿಸ್ತಾ ಇದ್ಲು. ಹಾಗೆ ಮುತ್ತಿಕೊತ್ತ ನವೀನ ಅಮ್ಮನ ರವಿಕೆ ಬಿಚ್ಚಿದ. ಒಂದು ಮೊಲೆಯನ್ನು ಬಾಯಲ್ಲಿ ತೆಗೆದುಕೊಂಡು ಇನ್ನೊಂದು ಅಮಗುತ್ತಾ ಓರ್ದಿಸುತ್ತಿದ್ದ. ರತ್ನಮ್ಮನ ಕೈ ಯಾಂತ್ರಿಕವಾಗಿ ಮಗನ ಪಂಜೆಯೊಳಗೆ ಹೋಗಿ ಅವನ ದಂಡವನ್ನು ಹೊರತೆಗೆಯಿತು. ಓಹ್ ಅಮ್ಮ, ಅಮ್ಮ ಏನು ಸುಖ ಅಮ್ಮ ನಿನ್ನ ಕೈಯಲ್ಲಿ, ಸರಿ ಹಿಚುಕಮ್ಮ ನಿನ್ನ ಮಗನ ಗೂಟವನ್ನು ಎಂದು ಅಮ್ಮನ ಕೈಯೇ ಸುಲಭವಾಗಿ ಮಾರಿಕೊಟ್ಟ. ಮುತ್ತಿಕ್ಕುತ್ತಾ ಮೊಲೆ ಹಿಚುಕುತ್ತಾ ಅಮ್ಮನ ಕೈ ತನ್ನ ತೊನ್ನೆಯನ್ನು ಆಡಿಸುವಾಗ ಮಗನ ಕೈ ಅಮ್ಮನ ಸೀರೆಯ ಗಂಟನ್ನು ಸಡಿಲಪಡಿಸಿತು. ಅಮ್ಮನನ್ನು ಬೆತ್ತಲೆ ಮಾಡಿಬಿಟ್ಟ. ಜೊತೆಗೆ ರತ್ನಮ್ಮನು ಮಗನನ್ನು ಬೆತ್ತಲೆಯಾಗಿ ಮಾಡಿದಳು. ಇಬ್ಬರು ಚಿಕ್ಕ ಪ್ರಾಯದ ಹೊಸ ಮದುವೆದಾರರಂತೆ ಹಾಸಿಗೆಯಲ್ಲಿ ತಬ್ಬಿಕೊಂಡು ಹೊರಳಾಡುತ್ತಿದ್ದರು. ರತ್ನಮ್ಮನ ಕೊಬ್ಬಿದ ಸೊಂಟ ನಿಲಂಬವಾಗಿ ತುಂಬಿಕೊಂಡು ಮಗನ ಗಡಸು ದೇಹದಡಿಯಲ್ಲಿ ನಲುಗುತ್ತಿತ್ತು. ರತ್ನಮ್ಮ ತನ್ನ ಮಗನ ಕೈಯಲ್ಲಿ ಚಿಂದಿ ಮಾಡಿಸಿಕೊಳ್ಳಲು ಕಾತುರರಾಗಿದ್ದಳು. ಮಗನ ಕೈ ತನ್ನ ದೇಹದ ಮೇಲೆಲ್ಲ ಅಮುಕುತ್ತಿತ್ತು. ಅವನ ಬಾಯಿ ತನ್ನ ದೇಹವನ್ನೆಲ್ಲ ಕಚ್ಚಿ ತಿನ್ನುತ್ತಿತ್ತು. ಮಗ ಹಾಗೆ ಮಾಡುವಾಗ ರತ್ನಮ್ಮ ಉದ್ರೇಗದಲ್ಲಿ ತೊಣ್ಣೆಯನ್ನು ಹಿಜುಕಿ ಸಿಪ್ಪೆ ಕೀರುವಂತೆ ಹಿಚುಕಲಾರಂಭಿಸಿದ್ರು. ಅಮ್ಮ ಅಷ್ಟು ಜೋರಾಗಿ ತೊಣ್ಣೆಯನ್ನು ಹಿಂಡಿದರೂ ನವೀನನಿಗೆ ಸುಖವೆನಿಸುತ್ತಿತ್ತು. ಅಮ್ಮನ ಕೈಯೇ ಮತ್ತೆ ಮತ್ತೆ ಒತ್ತಿ ಕೊಡುತ್ತಿದ್ದ.
ಮಗನ ಬಾಯಿಯ ಕೆಲಸಕ್ಕೆ ರತ್ನಮ್ಮನ ಮೊಲೆ ತೊಟ್ಟು ಉಬ್ಬಿ ದೊಡ್ಡ ಬಾಂಬ್ನಂತಾಗಿತ್ತು. ಅದನ್ನೇ ಮತ್ತೆ ಮತ್ತೆ ಹಿರಿದು ಚೀಪುತ್ತಿದ್ದ. ಚೀಪುತ್ತ ನವೀನನ ಕೈ ಅಮ್ಮನ ರೋಮ ತುಂಬಿದ ರಸ ಬಿಟ್ಟ ತುಳ್ಳಿನಲ್ಲಿ ಮೇಟುತ್ತಿತ್ತು. ರೋಮದೆಡೆಯಲ್ಲಿ ಕೈ ಹಾಕಿ ಅದರ ದ್ವಾರಗಳನ್ನು ಬೆರಳಿನಲ್ಲಿ ಅದಲಿಸಿ ತೂತಿಗೆ ಬೆರಳಾಡಿಸಿದ. ರತ್ನಮ್ಮನಿಗೆ ಸುಮಾರು ವರ್ಷಗಳ ನಂತರ ಒಂದು ಗಂಡಸಿನ ಬೆರಳು ತುಳ್ಳಿನೊಳಗೆ ಹೋಗಿದಾಗ ಎಲ್ಲಿಲ್ಲದ ಸುಖ. ಹಾಗೆ ಅವಳು ಸೊಂಟವನ್ನು ಎತ್ತಿ ಎತ್ತಿ ಕೊಡುತ್ತಿದ್ದಳು. ಇದು ಹೀಗೆ ಮುಂದುವರಿಯುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವೇಟ್ ಮಾಡ್ತಾ